ಇದೊಂದು ಸ್ಟೋರಿ ಚೆನ್ನಾಗಿದೆ. ಇದನ್ನು ನೋಡಬೇಕು ನೀವು. ವಿಜಯನಗರ ಜಿಲ್ಲೆಯ ಹಗರಿಬೊಮ್ಮನಹಳ್ಳಿಯ ಸುಬ್ಬಣ್ಣ ಅನ್ನೋರ ಮಾಲೀಕತ್ವದ ಹೋಟೆಲ್ಗೆ ಕೋತಿಯೊಂದು ದಿಢೀರ್ ಎಂಟ್ರಿ ಕೊಟ್ಟು ಕೆಲ ಕಾಲ ಗ್ರಾಹಕರನ್ನ ಅಚ್ಚರಿಗೊಳಿಸಿದೆ. ರಾಜಾರೋಷವಾಗಿ ಎಂಟ್ರಿ ಕೊಟ್ಟಿದ್ದಂಥ ಕೋತಿ ಈ ವೇಳೆ ಯಾರಿಗೂ ಹೆದರದೆ ಗ್ರಾಹಕರ ರೀತಿ ಚೇರ್ ಮೇಲೆ ಕುಳಿತುಕೊಂಡಿದೆ. ಗ್ರಾಹಕರ ರೀತಿ ಹೋಟೆಲ್ಗೆ ಬಂದು ಚೇರ್ ಮೇಲೆ ಕುಳಿತಂಥ ಕೋತಿಗೆ ಹೋಟೆಲ್ ಮಾಲೀಕ ಸುಬ್ಬಣ್ಣ ಒಗ್ಗರಣೆ ಅಂತಂದರೆ ಚುರ್ಮರಿ ರೀ, ಮಿರ್ಚಿ, ಪಲಾವ್ ಕೊಟ್ಟಿದ್ದಾರೆ. ಮಾಲೀಕರು ಕೊಟ್ಟ ಟಿಫಿನನ್ನು ರಾಜಾರೋಷವಾಗಿ ಮನುಷ್ಯನ ರೀತಿಯಲ್ಲೇ ಕೂತ್ಕೊಂಡು ಆರಾಮಾಗಿ ತಿಂದು ಅಲ್ಲಿಂದ ವಾಪಸ್ ಹೋಗಿದೆ. ಯಾರಿಗೂ ಏನೂ ಮಾಡಿಲ್ಲ. ಸಾಮಾಜಿಕ ಜಾಲತಾಣದಲ್ಲಿ ಈಗ ಸಿಕ್ಕಾಪಟ್ಟೆ ವೈರಲ್ ಆಗ್ತಾ ಇದೆ ಈ ವಿಡಿಯೋ. ತುಂಬ ಚೆನ್ನಾಗಿದೆ ಅಲ್ಲರಿ. ಮನುಷ್ಯ ಆಗಿದ್ದ ಹೆಂಗೆ, ಮಂಗನಿಂದ ಮಾನವ, ಅದನ್ನು ನಾವು ಮರೆತು ಬಿಡ್ತೀವಿ ಹೆಂಗೆ? ಅದಕ್ಕೂ ಎಲ್ಲ ರೀತಿಯಾಗೂ ಬುದ್ಧಿ ಇದೆ. ಮನುಷ್ಯನಿಗೊಂದು ಮಾತಾಡೋಕ್ಕಷ್ಟೇ ಬಂದಿರೋದು, ಅದಕ್ಕೂ ಎಲ್ಲ ಚೆನ್ನಾಗಿ ಬುದ್ಧಿ ಇದೆ. ಅದಕ್ಕೆ ಏನು ಮಾಡಬೇಕು ಎಲ್ಲ ಚೆನ್ನಾಗಿ ನಡ್ಕೊಳ್ತವೆ. ಪ್ರಾಣಿಗಳಿಗೂ ಅದೇ ಬುದ್ಧಿ ಇರೋದು. ಬಟ್ ಮಾತಾಡೋಕ್ಕೆ ಬರಲ್ಲ ಅವಕ್ಕರ ರೀತಿಯಲ್ಲೇ ಅವು ಮಾತಾಡ್ತವೆ. ನಮ್ಮ ರೀತಿಯಲ್ಲಿ ಮಾತಾಡೋಕ್ಕಾಗಿದ್ದರೆ ಬೇರೆಯೇ ಇರೋದು. ನೋಡಿ ಎಷ್ಟು ಚೆನ್ನಾಗಿ ಅದು ಆರಾಮಾಗಿ ಕೂತ್ಕೊಂಡಿದೆ, ಯಾರಿಗೂ ಏನು ತೊಂದರೆ ಕೊಡಲಾರ್ದೆ ಅದ್ರ ಪಾಡಿಗೆ ಅದು ಪಾಪ ಹೊಟ್ಟೆ ಹಸ್ತಿತ್ತು ಅನಿಸುತ್ತೆ. ಋಣಾನುಬಂಧ ಅಂತ ಹೇಳ್ತಾ ಇದ್ರು. ಅನ್ನದ ಋಣ ಎಲ್ಲಿರುತ್ತೆ, ಯಾರಿಗೆ ಮುಟ್ಟಬೇಕಾಗಿರುತ್ತೆ, ಹಂಗೇ ಮುಟ್ಟುತ್ತೆ ಅದು.